ಶಾಮನೂರು ಕುಟುಂಬದ ಕುಡಿಗಳು ಸ್ಪರ್ಧೆ ಮಾಡಲ್ವಾ? ದಾವಣಗೆರೆ ದಕ್ಷಿಣ ಸಮರದಲ್ಲಿ ಕೈಕಲಿ ಯಾರಾಗ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಶಾಮನೂರು ಕುಟುಂಬದ ಕುಡಿಗಳು ಸ್ಪರ್ಧೆ ಮಾಡಲ್ವಾ, ಸ್ಪರ್ಧೆಗಿಳಿಯಲ್ವಾ? ದಾವಣಗೆರೆ ದಕ್ಷಿಣ ಸಮರದಲ್ಲಿ ಕೈಕಲಿ ಯಾರಾಗ್ತಾರೆ? ಮಹತ್ವದ ಹೇಳಿಕೆ ಕೊಟ್ಟರು ಮಿನಿಸ್ಟರ್ ಮಲ್ಲಿಕಾರ್ಜುನ್. ಉಪಚುನಾವಣೆ ಟಿಕೆಟ್ ರೇಸ್ನಲ್ಲಿ ಎಸ್ಎಸ್ಎಂ ಪುತ್ರ ಸಮರ್ಥ ಹೆಸರು, ಎಸ್ಎಸ್ಎಂ ಸಹೋದರ ಎಸ್ಎಸ್ ಗಣೇಶ್ ಸ್ಪರ್ಧೆ ಕೇಳಿ ಬರ್ತಿದೆ. ಉಪಸಮರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಫೈನಲ್ ಆಗಿಲ್ಲ. ಇನ್ನು ಯಾರು ಸ್ಪರ್ಧಿಸಬೇಕೆಂಬ ಬಗ್ಗೆ ಇನ್ನೂ ಮನೆಯಲ್ಲಿ ಚರ್ಚೆ ಆಗಿಲ್ಲ. ಮಿನಿಸ್ಟರ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಈ ಬಗ್ಗೆ ಸಹೋದರ ಗಣೇಶ್ ಜೊತೆ ಮಾತನಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ನಂತರ ಈ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್. ಸಚಿವ ಮಲ್ಲಿಕಾರ್ಜುನ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಾವಿನ್ನೂ ಮನೆಯಲ್ಲಿ ಡಿಸ್ಕಸ್ ಮಾಡಿಲ್ಲ, ಹಾಗಾಗಿ ಯಾರಾಗಬೇಕು ಅಂತ ನಮಗೂ ಇನ್ನೂ ಸ್ಪಷ್ಟತೆ ಇಲ್ಲ. ಸಹೋದರ ಎಸ್ ಗಣೇಶ್ ಸ್ಪರ್ಧೆ ಅಂತ ಕೇಳಿ ಬರ್ತಿದೆ, ಆದರೆ ಮನೆಯಲ್ಲಿ ಇನ್ನೂ ಫೈನಲ್ ಆಗಿಲ್ಲ. ಯಾರು ಸ್ಪರ್ಧಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಸಹೋದರ ಗಣೇಶ್ ಜೊತೆ ಮಾತನಾಡ್ತೇನೆ, ತದನಂತರ ಈ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತೇನೆ ಅಂತ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ರು. ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಿನಿಸ್ಟರ್. ಯಾರಾಗಬೇಕು ಶಾಮನೂರು ಕುಟುಂಬದ ಕುಡಿಗಳಲ್ಲಿ, ಯಾರು ಸ್ಪರ್ಧೆಗಿಳಿತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ವಂತೆ. ದಾವಣಗೆರೆ ದಕ್ಷಿಣ ಸಮರದಲ್ಲಿ ಕೈಕಲಿ ಯಾರಾಗ್ತಾರೆ ಕಾದು ನೋಡಬೇಕಿದೆ. ಈಗಂತೂ ಒಂದು ಮಹತ್ವದ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಮಿನಿಸ್ಟರ್ ಮಲ್ಲಿಕಾರ್ಜುನ್. ಉಪಚುನಾವಣೆ ಟಿಕೆಟ್ ರೇಸ್ ಏನಿದೆ ಇದರಲ್ಲಿ ಎಸ್ಎಸ್ಎಂ ಪುತ್ರ ಸಮರ್ಥ ಹೆಸರು ಕೂಡ ಕೇಳಿ ಬರ್ತಿತ್ತು. ಎಸ್ಎಸ್ಎಂ ಸಹೋದರ ಏನು ಗಣೇಶ್ ಅವರಿದ್ದಾರೆ, ಅವರ ಹೆಸರು ಕೂಡ ಸ್ಪರ್ಧೆಯಲ್ಲಿ ಕೇಳಿ ಬರ್ತಿತ್ತು. ಉಪಸಮರದಲ್ಲಿ ಯಾರೇ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕುಟುಂಬದಲ್ಲೇ ಇನ್ನೂ ಫೈನಲ್ ಆಗಿಲ್ಲ. ಮನೆ ಸದಸ್ಯರ ಜೊತೆ ಮಾತನಾಡ್ತೇನೆ, ಮನೆಯಲ್ಲಿ ಇನ್ನೂ ಚರ್ಚೆನೇ ಮಾಡಿಲ್ಲ. ಯಾರು ಸ್ಪರ್ಧಿಸಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ತೇವೆ. ಈ ಬಗ್ಗೆ ಗಣೇಶ್ ಸಹೋದರ ಏನಿದ್ದಾರೆ, ಅವರ ಸಹೋದರ ಗಣೇಶ್ ಅವ್ರ ಜೊತೆ ಕೂಡ ಮಾತನಾಡ್ತೇನೆ, ತದನಂತರ ಈ ಬಗ್ಗೆ ಹೇಳ್ತೇನೆ, ಹೇಳಿಕೆಯನ್ನು ಕೊಡ್ತೇನೆ, ಸ್ಪಷ್ಟತೆ ಕೊಡ್ತೇನೆ ಅಂತ ಸಚಿವ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ತದನಂತರ ಅಂದ್ರೆ ನಮ್ಮ ಮನೆಯಲ್ಲಿ ಫೈನಲ್ ಆದ್ಮೇಲೆ ಇದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಸ್ಪಷ್ಟನೆಯನ್ನ ಕೊಡ್ತೇನೆ ಅಂತ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಹೇಳಿರುವಂಥದ್ದು. ಒಂದು ಕಡೆ ಸಮರ್ಥ ಹೆಸರು ಕೇಳಿ ಬರ್ತಿದೆ, ಶಾಮನೂರು ಅವರ ಮೊಮ್ಮಗನ ಹೆಸರು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರ ಸಹೋದರರ ಹೆಸರು ಕೂಡ ಕೇಳಿ ಬರ್ತಿರೋ ಅಂಥದ್ದು. ಇಡೀ ಕುಟುಂಬವೇ ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ದಾವಣಗೆರೆಯಲ್ಲಿ ಜನಪರ ಕಾರ್ಯಗಳನ್ನ, ಸೇವೆಗಳನ್ನ, ಒಟ್ಟಾರೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥದ್ದು ಮತ್ತು ಎಲ್ಲರಿಗೂ ಕೂಡ ರಾಜಕೀಯದ ಲಿಂಕ್ ಇದೆ. ಶಾಮನೂರು ಶಿವಶಂಕರಪ್ಪನವರ ಮಕ್ಕಳು ಏನೇನಿದ್ದಾರೆ ಅವರು ಎಲ್ಲರಿಗೂ ಕೂಡ ರಾಜಕೀಯದಲ್ಲಿ ಆಸಕ್ತಿ ಇದೆ. ಪರೋಕ್ಷವಾಗಿಯೂ ಕೂಡ ಶಾಮನೂರು ಇದ್ದಾಗನೂ ಕೂಡ ಅವರು ಆ ಬಗ್ಗೆ ತಮ್ಮ ತಾತನ ಜೊತೆ ನಿಂತ್ಕೊಂಡು ಸಮರ್ಥ ಕೂಡ ಗುರುತಿಸ್ಕೊಂಡಿರುವಂಥದ್ದು ಕಡೆ ಮೂಮೆಂಟ್ನಲ್ಲಿ. ಜೊತೆಗೆ ಈಗ ಮಲ್ಲಿಕಾರ್ಜುನ್ ಅವರು ಏನಿದ್ದಾರೆ ಅವರ ಸಹೋದರ ಗಣೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಕುಟುಂಬದ ಮೊಮ್ಮಗ ಸಮರ್ಥ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಮಗ ಏನಿದ್ದಾರೆ ಗಣೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಆದ್ರೆ ಈ ಬಗ್ಗೆ ಇನ್ನು ನಾವು ಮನೆಯಲ್ಲಿ ಏನು ಚರ್ಚೆ ಮಾಡಿಲ್ಲ ಅಂತ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಈಗ ಮಾತನಾಡಿರುವಂಥದ್ದು. ನಮ್ಮ ಕುಟುಂಬದಲ್ಲಿ ಮೊದಲು ಚರ್ಚೆ ಆಗಲಿ, ಆಮೇಲೆ ತಿಳಿಸ್ತೇವೆ ಅಂತ ಅಂದಿದ್ದಾರೆ. ಸಮರ್ಥ ಕಣಕ್ಕಿಳಿಸುವ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಯಾಕೋ ನಿರಾಸಕ್ತಿಯನ್ನು ತೋರಿಸ್ತಿದಾರಂತೆ. ಮನೆಯವರೆಲ್ಲ ರಾಜಕೀಯ ಮಾಡಿದ್ರೆ ಹೊಟ್ಟೆಗೆ ಏನ್ ಮಾಡೋದು ಅಂತ ಅನ್ಕೊಂಡಿದ್ದಾರೆ. ದಕ್ಷಿಣದಲ್ಲಿ ಕುಟುಂಬ ಸದಸ್ಯರೇ ಸ್ಪರ್ಧಿಸಬೇಕೆಂಬ ಹಠ ಏನ್ ನಮ್ಗಿಲ್ಲ. ಸಮರ್ಥ ಇನ್ನು ಯುವಕನಿದ್ದು ಚಿಕ್ಕವನಿದ್ದಾನೆ, ಇನ್ನು ಟೈಮ್ ಇದೆ ಅಂತ ಹೇಳಿದಾರಂತೆ. ಕ್ಷೇತ್ರ ಗೆಲ್ಲೋದು ಮಾತ್ರವೇ ನಮ್ಮ ಪಕ್ಷದ ಗುರಿ. ತುಂಬಾ ಜನ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ, ನೋಡಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೇಳಿದಾಗ ವರದಿ ಕೊಡ್ತೇನೆ ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ. ಸಮರ್ಥ ಇನ್ನು ಚಿಕ್ಕವನು, ಯುವಕ, ಅವನು ರಾಜಕೀಯಕ್ಕೆ ಇಷ್ಟು ಬೇಗ ಬರೋದು ನಮಗೇನು ಮನಸ್ಸಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಮಿನಿಸ್ಟರ್ ಮಲ್ಲಿಕಾರ್ಜುನ್. ತಕ್ಷಣ ಸಮರ್ಥನ ಕಣಕ್ಕಿಳಿಸೋ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರು ಯಾಕೋ ನಿರಾಸಕ್ತಿಯನ್ನೇ ತೋರಿಸಿದಂತಿದೆ. ಮನೆಯವರೆಲ್ಲ ರಾಜಕೀಯ ಮಾಡ್ಕೊಂಡು ಕೂತ್ರೆ ಹೊಟ್ಟೆಗೆ ಏನ್ ಮಾಡೋದ್ರಿ ಅಂತ ಕೇಳಿದ್ದಾರೆ. ದಕ್ಷಿಣದಲ್ಲಿ ಕುಟುಂಬ ಸದಸ್ಯರೇ ಸ್ಪರ್ಧಿಸಬೇಕು, ನಮ್ಮವರೇ ಆಗಬೇಕು, ನಮ್ಮ ಫ್ಯಾಮಿಲಿಯಿಂದನೇ ಯಾರೋ ನಿಲ್ಲಬೇಕು ಅಂತ ಏನ್ ನಮಗ್ ಹಠ ಇಲ್ಲ. ಒಟ್ನಲ್ಲಿ ಕ್ಷೇತ್ರಕ್ಕೆ ಒಳ್ಳೇದಾದ್ರೆ ಸಾಕು, ಕ್ಷೇತ್ರ ಗೆಲ್ಲೋದು ಮಾತ್ರವೇ ನಮ್ಮ ಪಕ್ಷದ ಗುರಿ. ಹಾಗಾಗಿ ಸಮರ್ಥನನ್ನ ನಿಲ್ಲಿಸೋದು ಈಗೇನಿಲ್ಲ, ಇನ್ನೂ ಟೈಮ್ ಇದೆ, ನೋಡೋಣ, ಯೋಚನೆ ಮಾಡ್ತೀವಿ. ಜನ ಯಾವ ಆಕಾಂಕ್ಷಿಗಳಿದ್ದಾರೋ, ಜನರ ಬೇಡಿಕೆ ಹೇಗಿದೆಯೋ ಹಾಗೆ ನೋಡ್ತೀವಿ. ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ, ಅದರಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ನಾವು ಸೂಚನೆಗಳನ್ನ ತಗೊಳ್ತೀವಿ ಅಂದಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೇಳಿದಾಗ ವರದಿ ಕೊಡ್ತೇನೆ ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ.
ಜೊತೆಗೆ ಇಲ್ಲಿ ಸಹೋದರ ಗಣೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಿತ್ತು. ಉಪಸಮರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಮನೆಯಲ್ಲೇ ಚರ್ಚೆ ಆಗಿಲ್ಲ, ಅವರವರ ಕುಟುಂಬದಲ್ಲೇ ಚರ್ಚೆ ಆಗಿಲ್ಲ. ಜೊತೆಗೆ ಸಮರ್ಥ ಕೂಡ ಚಿಕ್ಕವನು, ಯುವಕ ಅಂತ ಬೇರೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಸೊ ಹಾಗಾಗಿ ಸಹೋದರ ಗಣೇಶ್ ಅವ್ರ ಬಗ್ಗೆ ಜೊತೆಗೆ ಚರ್ಚೆ ಮಾಡ್ತೀನಿ, ತದನಂತರ ಇದ್ರ ಬಗ್ಗೆ ಒಂದು ಡಿಸಿಷನ್ಗೆ ಬರ್ತೀವಿ ಅನ್ನೋವಂಥದ್ದು. ಸಮರ್ಥ ಅವ್ರನ್ನ ಕಣಕ್ಕಿಳಿಸೋ ಬಗ್ಗೆ ಯಾಕೋ ಮಲ್ಲಿಕಾರ್ಜುನ್ ಅವರು ನಿರಾಸಕ್ತಿಯನ್ನ ತೋರಿಸಿದಂತೆಯೇ ಇದೆ. ಮನೆಯವರೆಲ್ಲ ರಾಜಕೀಯ ಮಾಡಿದ್ರೆ ಹೊಟ್ಟೆಗೆ ಏನ್ ಮಾಡೋದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರ ಒಡೆತನದ ಅನೇಕ ಸಂಸ್ಥೆಗಳಿವೆ, ಜೊತೆಗೆ ಕಾರ್ಖಾನೆಗಳಿವೆ, ಸಾಕಷ್ಟು ಮಿಲ್ಗಳನ್ನು ಹೊಂದಿದ್ರು. ಹಾಗಾಗಿ ಅವರವರದೇ ಕುಟುಂಬದ ಬಿಸ್ನೆಸ್ಗಳಿವೆ. ಸೊ ಅದನ್ನ ನೋಡ್ಕೊಂಡು ಹೋಗ್ಲಿ ಅಂತ ಕೂಡ ಅವರ ಮನಸ್ಸಿನಲ್ಲಿ ಇರ್ಬೋದು. ಹಾಗಾಗಿ ಎಲ್ಲರೂ ರಾಜಕೀಯ ಮಾಡ್ಕೊಂಡು ಕೂತ್ರೆ ಹೊಟ್ಟೆಗೆ ಏನ್ ಮಾಡೋದು, ಸಮರ್ಥಿನು ಚಿಕ್ಕವನು, ನೋಡೋಣ ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ.